ಏನಪ್ಪ ನೋಡಿ, ನಾವು ಬೆಳಗ್ಗೆ ಕೂಡ ನಾನು ಕೊಳ್ಳೇಗಾಲದಲ್ಲಿ ಪತ್ರಿಕಾಗೋಷ್ಠಿ ಮಾತನಾಡಿ ಮಾಧ್ಯಮ ಸ್ನೇಹಿತರನ್ನು ಕೆಲವು ಅಂಶಗಳನ್ನು ಹಂಚಿಕೊಂಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ವಿಶ್ವಾಸದಿಂದ ನಾವು ಈ ಚುನಾವಣೆಯಲ್ಲಿ ನಾವು ಜನರ ಮಧ್ಯೆ ಮತದಾರರ ಮುಂದೆ ಹೋಗ್ತಾ ಇದ್ದೇವೆ. ಎರಡು ಅಂಶಗಳನ್ನು ನಾವು ಜನರ ಮುಂದೆ ಇಡ್ತಾ ಇದ್ದೇವೆ, ಮತದಾರರ ಮುಂದೆ ಇಡ್ತಾ ಇದ್ದೇವೆ. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವ ರೀತಿ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರು ನೆನಪು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪನವರು ಕೇಂದ್ರ ಸರ್ಕಾರ 6,000 ಕೊಡ್ತಾ ಇದ್ರೆ, ಸಿದ್ದರಾಮಯ್ಯನವರು ಏನು ಯಡಿಯೂರಪ್ಪನ 4,000 ಕೊಡ್ತಾರೋ ಅದನ್ನು ಬಂದ್ ಮಾಡಿದ್ರು. ಬಡ ವಿದ್ಯಾರ್ಥಿಗಳು ಇತ್ತು, ಹಿಂದುಳಿದ ವರ್ಗ ಇರ್ಬೋದು, ಬೇರೆ ಬೇರೆ ಹಿಂದುಳಿದ ಸಮಾಜಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಶಾಲಾ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ಕೂಡ ಬಂದ್ ಮಾಡಿದ್ದಾರೆ. ಹಾಲಿನ ದರ ಇವತ್ತು ಜಾಸ್ತಿ ಆಗಿದೆ, ಅದರ ಲಾಭ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ. ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದ್ದಾರೆ. ಪರ್ ಯೂನಿಟ್ 4 ರೂಪಾಯಿ 20 ಪೈಸೆ ಇದ್ದಿದ್ದು ಇವತ್ತು 8 ರೂಪಾಯಿ 20 ಪೈಸೆ ಆಗಿದೆ. 4 ರೂಪಾಯಿ 10 ಪೈಸೆ ಇದ್ದಿದ್ದು ಪರ್ ಯೂನಿಟ್ 8 ರೂಪಾಯಿ 20 ಪೈಸೆ ಪರ್ ಯೂನಿಟ್ ಆಗಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ರೈತರು ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು, ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಏನು ಹೇಳ್ಕೊಳ್ತಾ ಇದ್ದಾರೆ. 3 ಲಕ್ಷ ರೂಪಾಯಿ 3.25 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಇವತ್ತು ರೈತ ತನ್ನ ಹೊಲಕ್ಕೆ ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ 3.25 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಮತ್ತೊಂದು ಕಡೆ ಇವತ್ತು ಹಾಲಿಗೆ ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತೇಳಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಾಗ 3 ರೂಪಾಯಿನ ಕೊಟ್ಟರು. ಹೈನುಗಾರಿಕೆಗೆ ಒಂದು ಪ್ರೋತ್ಸಾಹನ ಕೊಡಬೇಕು, ಉತ್ತೇಜನವನ್ನು ನೀಡಬೇಕು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ವಿಶೇಷವಾಗಿ ನಮ್ಮ ತಾಯಂದ್ರಿಗೆ ಅನುಕೂಲ ಆಗಲಿ ಅಂತೇಳಿ ಹಾಲಿಗೆ ಇವತ್ತು ಹೈನುಗಾರಿಕೆ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ 3 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ರು. ತಮಗೆ ಗೊತ್ತಿಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು 680 ಕೋಟಿ ಇವತ್ತು ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು 680 ಕೋಟಿ ರೂಪಾಯಿ ಇನ್ನೂ ಕೂಡ ಆ ದುಡ್ಡನ್ನು ಕೊಡದೇನೆ ಹಾಗೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. SCP TSP ಹಣವನ್ನು ಇವತ್ತು 24,000 ಕೋಟಿ ಇವತ್ತು SCP TSP ಹಣವನ್ನು ಇವತ್ತು ಬೇರೆ ಕಡೆಗೆ ಗ್ಯಾರಂಟಿಗೋಸ್ಕರ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ರಾಜ್ಯ ಸರ್ಕಾರ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು, ಅಭಿವೃದ್ಧಿನೇ ನಡೀದೇ ಇರತಕ್ಕಂಥದ್ದು. ಗ್ಯಾರಂಟಿ ಅಂತ ಹೇಳ್ಕೊಂಡು ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಗೃಹಿಣಿಗೆ ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಗಂಡಸರೇನು ಓಡಾಡ್ತಾರೆ 30% 40% ಇವತ್ತು ಬಸ್ ಟಿಕೆಟ್ ಜಾಸ್ತಿ ಆಗಿದೆ ಇವತ್ತು. ಹಾಗಾಗಿ ರಾಜ್ಯದ ಜನರಿಗೆ ಮತದಾರ ಕಣ್ಣಿಗೆ ಮಣ್ಣು ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಇದೆಲ್ಲವನ್ನು ಕೂಡ ರಾಜ್ಯದ ಜನತೆ ಮುಂದೆ ತೆಗೆದುಕೊಂಡು ಹೋಗ್ತೇವೆ. ನಾವು ಮತದಾರ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಸಕಾರಾತ್ಮಕ ಯೋಜನೆಗಳು. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಇದನ್ನ ಕಣ್ಮುಂದಿಟ್ಕೊಂಡು ನಾವು ಹೋಗ್ತಾ ಇರ್ತಕ್ಕಂಥದ್ದು. ಹಾಗೆ ನಮ್ಗೆ ವಿಶ್ವಾಸ ಇದೆ, ದೇಶದ ಭವಿಷ್ಯದ ದೃಷ್ಟಿಯಿಂದ ಮತದಾರ ಇವತ್ತು ನರೇಂದ್ರ ಮೋದಿಜಿಯವ್ರಿಗೆ ಆಶೀರ್ವಾದ ಮಾಡ್ತಾರೆ, ಬಿಜೆಪಿ ಮತ್ತು JDS ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ನೋಡಿ, ಈಗ ಬೆಂಗಳೂರು ಗ್ರಾಮೀಣದಿಂದ ಶುರು ಮಾಡಿದ್ದಾರೆ ಕಾಂಗ್ರೆಸ್, ತನ್ನ ದುರ್ಬುದ್ಧಿಯನ್ನು ತೋರ್ಸಕ್ಕೆ ಶುರು ಮಾಡಿದೆ. ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಗುಂಡಾಗರ್ದಿ ಮಾಡಕ್ಕೆ ಶುರು ಮಾಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಬರುತ್ತದೆ ಮುಂದಿನ ದಿನಗಳು ಗೊತ್ತಾಗ್ತದೆ. ಅದು ಸದ್ಯಕ್ಕಂತೂ ಬೆಂಗಳೂರು ಗ್ರಾಮೀಣ ಇವತ್ತು ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂನ್ಸಿ. ಒಂದು ಕಡೆ ಹಣ ಬಲ ಹೆಂಡದ ಬಲ ಮೇಲೆ ಚುನಾವಣೆ ಗೆಲ್ತೇವೆ, ಅಧಿಕಾರದ ದರ್ಪದಿಂದ ನಾವು ಗೆಲ್ತೇವೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಜ್ಜನ ವ್ಯಕ್ತಿಯನ್ನ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಯೋಗ್ಯ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನು ನಾವು ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿನಾಗಿ ಇಳಿಸಿದ್ದೇವೆ. ಹಾಗಾಗಿ ಇವತ್ತು ಏನು ಅವ್ರು ಗೊಡ್ಡ ಬೆದರಿಕೆನ ಆಗ್ಲೇ ಹೇಳಿದಾಗ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದರ ಒಂದಂತೂ ಸತ್ಯ, ತಾವೇ ಹೇಳಿದಾಗೆ ಬಹಳ ಸೂಕ್ಷ್ಮ
ಮತಗಟ್ಟೆ ಹೆಚ್ಚು ಮತಗಟ್ಟೆಗಳಿರ್ತಕ್ಕಂಥ ಕ್ಷೇತ್ರ ಅಥವಾ ಬೆಂಗಳೂರು ಗ್ರಾಮೀಣ ಕ್ಷೇತ್ರವು ಕೂಡ ಒಂದು. ಹಾಗಾಗಿ ನಾವು ಪ್ಯಾರಾಮಿಲಿಟರಿ ಇರ್ಬೋದು, ಏನೇನು ವ್ಯವಸ್ಥೆಗಳು ಚುನಾವಣಾ ಆಯೋಗಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ. ಮೈತ್ರಿಕೂಟದ ಅಭ್ಯರ್ಥಿಗಳು ಆದಿಚುಂಚನಗಿರಿ ಮಠಕ್ಕೆ ಹೋದ ಬಳಿಕ ಈಗ ಹೊಸ ಚರ್ಚೆ ಶುರುವಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ಆದಿಚುಂಚನಗಿರಿ ಸ್ವಾಮೀಜಿ ಅವರ ಟೆಲಿಫೋನ್ ಅನ್ನ ಕದ್ದಾಲಿಕೆ ಮಾಡಿದ್ದು, ಅದರ ದಾಖಲೆಗಳನ್ನ ನಾವು ನೋಡ್ತೇವೆ ಅಂತ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೋಡಿ, ನಾನು ದಿನೇ ದಿನೇ ಮುಖ್ಯಮಂತ್ರಿಗಳ ಹೇಳಿಕೆಗಳು, ಉಪಮುಖ್ಯಮಂತ್ರಿಗಳ ಹೇಳಿಕೆಗಳು, ಎಲ್ಲೋ ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರ ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂದೆ ನುಗ್ತಾ ಇರ್ತಕ್ಕಂಥದ್ದು, BJP JDS ಅವರ ಪ್ರಭಾವ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲೋ ಅವರ ಒಂದು ಶಕ್ತಿ ಕುಸಿತಾ ಇದೆ ಅನ್ನೋ ಭಾವನೆ ಬಹುಶಃ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಾಡ್ತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸ್ವತಂತ್ರ ಇದ್ದಾರೆ ಉಪಮುಖ್ಯಮಂತ್ರಿಗಳು, ಅವ್ರು ಏನು ಬೇಕಾದ್ರೂ ಹೇಳಿಕೆಗಳನ್ನು ಕೊಡ್ಬೋದು. ಆದರೆ ರಾಜ್ಯದ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಈ ವಿಚಾರ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ನಮ್ಮ ಅಭ್ಯರ್ಥಿಗಳು ಆಶೀರ್ವಾದ ತೆಗೆದುಕೊಂಡು ಬರೋದ್ರಲ್ಲಿ ಏನು ತಪ್ಪೇನಿಲ್ಲ. ಎಲ್ಲ ಪಕ್ಷದವರು ಹೋಗ್ತಾರೆ. ಕಾಂಗ್ರೆಸ್ ಪಕ್ಷದವರು ಹೋಗಿದ್ರು, JDS ಪಕ್ಷ BJP ಅವರು ಕೂಡ ಹೋಗಿದ್ದಾರೆ. ಇದು ಈ ಚುನಾವಣೆ ಅಲ್ಲ, ಪ್ರತಿ ಚುನಾವಣೆ ಬಂದಾಗ ಎಲ್ಲ ಮಠಗಳಿಗೆ ಹೋಗಿ ಎಲ್ಲ ಸ್ವಾಮೀಜಿಗಳೊಂದು ಆಶೀರ್ವಾದ ತೆಗೆದುಕೊಂಡು ಬರ್ತಕ್ಕಂಥದ್ದು ಅದೊಂದು ಪದ್ಧತಿ. ಅದನ್ನೂ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಹತಾಶರಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇರ್ಲೇಪ್ಪ, ನೋಡೋಣ, ಚರ್ಚೆ ಮಾಡ್ತಾ ಇದ್ದೀವಿ, ಗೊತ್ತಾಗುತ್ತೆ ಅಂತ. ಏನಪ್ಪ, ನಾನು ಮೈಸೂರಿನಲ್ಲಿ ಇದ್ದಿಲ್ಲ ಅಣ್ಣ. ಥ್ಯಾಂಕ್ ಯು ಅಪ್ಪ, ಧನ್ಯವಾದ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.